ನಮಸ್ಕಾರ, ನನ್ನ ಹೆಸರು ದೀಪಕ್ ಅಂತೇಳಿ. ನಾನು ಕಬಿನಿಯ ಇವಾಲ್ ಬ್ಯಾಕ್ ರೆಸಾರ್ಟ್ಸ್ನಲ್ಲಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೇನೆ. ನಾನು ಇಲ್ಲೊಬ್ಬ ಅಸಿಸ್ಟೆಂಟ್ ಚೀಫ್ ನ್ಯಾಚುರಲಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೇನೆ. ಸೊ ನ್ಯಾಚುರಲಿಸ್ಟ್ ಅಂತೇಳಿದ್ರೆ ಈ ಕಾಡಿನ ಪ್ರಾಣಿ ಪಕ್ಷಿ ವೈವಿಧ್ಯತೆ, ಮರ ಗಿಡ ಮತ್ತೆಲ್ಲ ಏನೆಲ್ಲ ಇದೆ ಕಾಡಿನಲ್ಲಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದನ್ನು ಸ್ಟಡಿ ಮಾಡೋವಂಥವ್ರನ್ನೇ ನ್ಯಾಚುರಲಿಸ್ಟ್ ಅಂತ ಕರೀತಾರೆ. ನಮ್ಮ ರೆಸಾರ್ಟ್ ವಿಭಾಗದಲ್ಲಿ ನ್ಯಾಚುರಲಿಸ್ಟ್ಗಳು ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರವಾಸೋದ್ಯಮ ಇರೋದರಿಂದ ಇಲ್ಲಿಗೆ ಬರುವಂಥ ದೇಶ ವಿದೇಶದಿಂದ ಬರುವಂಥ ಎಲ್ಲ ಟೂರಿಸ್ಟ್ಗಳನ್ನು ನಮ್ಮ ಕಾಡಿನ ಸೊಗಡು ಮತ್ತು ನಮ್ಮ ಕಾಡಿನ ಏನೆಲ್ಲ ವಿವಿಧತೆ ಇದೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮನ್ನ ಟ್ರೈನ್ ಮಾಡಿರ್ತಾರೆ. ನಾವು ಟ್ರೈನಿಂಗ್ ಅಂಡರ್ಗೋ ಆಗಿರ್ತೀವಿ. ಸೊ ಇದಕ್ಕೋಸ್ಕರ ನಾವು ಇದನ್ನೆಲ್ಲ ತಿಳ್ಕೊಂಡು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮತ್ತು ನೇಚರ್ ಬಗ್ಗೆ ಎಲ್ಲರಿಗೂ ಒಂದು ಸ್ಫೂರ್ತಿ ಬರಲಿ ಅನ್ನೋದಕ್ಕೋಸ್ಕರ ನ್ಯಾಚುರಲಿಸ್ಟ್ ಅನ್ನೋ ಒಂದು ನಮ್ಮದು ಇದಿದೆ, ಟೈಟಲ್ ಇದೆ. ಸೊ ಇಲ್ಲಿ ನಾವು ಸುಮಾರು ಒಂದು 10 ವರ್ಷದಿಂದ ಕಬಿನಿಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸೊ ಇದು ನ್ಯಾಚುರಲಿಸ್ಟ್ ಅಂತಂದರೆ. ಓಕೆ, ಇದು ಕಬಿನಿ ಅಂತ ಬಂದಾಗ ಸರ್, ಇಲ್ಲಿ ಕೇಳಿಬರೋದು 2 ಹೆಸರು. ಒಂದು ಮಿಸ್ಟರ್ ಕಬಿನಿ ಭೋಗೇಶ್ವರ, ಆಮೇಲೆ ಇನ್ನೊಂದು ನಮ್ಮ ಎಲ್ಲರ ನೆಚ್ಚಿನ ಅರ್ಜುನ. ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಭೋಗೇಶ್ವರ ಅಂತೇಳಿದ್ರೆ ನಾನು ಅವನ್ನ ದಿ ಲೆಜೆಂಡ್ ಅಂತಲೇ ಕರೆಯೋದು. ಯಾಕಂದರೆ ಆ ಥರ ಒಂದು ಪ್ರಾಣಿ, ಒಂದು ಆನೆ ನಾವು ತುಂಬಾ ಒಂದು ಅಪರೂಪ ನಮ್ಗೆ ಕಾಣಿಸೋದು. ಸೊ ಭೋಗೇಶ್ವರನಿಗೆ ಇನ್ನೊಂದು ಹೆಸರು ಇದೆ, ಮಿಸ್ಟರ್ ಕಬಿನಿ ಅಂತಲೂ ಇದೆ. ವಿ ಕಾಲ್ ಇಮ್ ದ ಹಂಕ್ ಅಂತಲೂ ಹೇಳ್ತೀವಿ. ಯಾಕಂದರೆ ಅವನದು ಆ ಟಸ್ಕ್ ಲೆಂತ್ ಇದೆಯಲ್ಲ, ಮತ್ತು ಅವನು ಹೇಗೆ ಅವನದು ಪರ್ಸ್ನಾಲಿಟಿ ಹೇಗೆ ಕ್ಯಾರಿ ಮಾಡ್ತಾರಂತಂದರೆ ಅದು ತುಂಬಾ ವಿವಿಧವಾಗಿರುತ್ತೆ. ಈ ಆನೆಗಳು ನಿಮ್ಗೆ ಗೊತ್ತಿರೋಂಗೆ ಈ ಗಂಡಾನೆಗಳೆಲ್ಲ ಸಾಲಿಟರಿ ಅಂತಂದರೆ ಸಿಂಗಲ್ ಆಗಿ ಅವ್ರ ಲೈಫ್ನ ಅದು ನಡ್ಸ್ಕೊಂಡು ಹೋಗ್ತವೆ. ಆದರೆ ಈ ಫೀಮೇಲ್ ಎಲಿಫೆಂಟ್ಸ್ ಅಂದರೆ ಹೆಣ್ಣಾನೆಗಳೆಲ್ಲ ಬಂದು ನಿಮಗೆ ಈ ಗ್ರೂಪಲ್ಲಿ ಇರ್ತವೆ, ಇದನ್ನ ಹರ್ಡ್ ಅಂತ ಹೇಳ್ತೀವಿ. ಸೊ ಈ ಗ್ರೂಪಲ್ಲಿರುವಂಥ ಹೆಣ್ಣಾನೆಗಳನ್ನು ಬಿಟ್ಟು ಈ ಗಂಡಾನೆಗಳೇನೆಂದರೆ ಒಂದು ಪೀರಿಯಡ್ ಬರುತ್ತೆ ಮಸ್ತ್ ಅಂತೇಳಿ. ಸೊ ಈ ಮಸ್ತ್ ಪೀರಿಯಡ್ ಬಂದಾಗ ಆನೆಗಳು ಅಂದರೆ ಗಂಡಾನೆಗಳಿಗೆ ಈ ಹಾರ್ಮೋನ್ಸ್ಗಳೆಲ್ಲ ಒಂದು ಚೇಂಜಸ್ ಬರ್ತದೆ. ಸೊ ಆಗ ಈ ಆನೆಗಳು ಈ ಹೆಣ್ಣನ್ನು ಹುಡುಕೋದು ಮತ್ತು ಈ ಮೇಟಿಂಗ್ ಪೀರಿಯಡ್ ಆ ಥರ ಎಲ್ಲ ನೋಡೋದಕ್ಕೆ ಹುಡುಕ್ತವೆ ಆನೆಗಳನ್ನ. ಸೊ ಇಂಥದ್ರಲ್ಲಿ ಫೈಟ್ಸು ಮತ್ತೊಂದು ಅದೆಲ್ಲ ಸಹಜ. ಆನೆ ಇನ್ನೊಂದು ಆನೆನ ತಿವಿಯೋದು, ಅದಕ್ಕೋಸ್ಕರನೇ ಆ ಟಸ್ಕು ಒಂದು ರೀಸನ್ ಇರೋದು. ಇದರಲ್ಲೆಲ್ಲ ನಮ್ಮ ಭೋಗೇಶ್ವರ ಮಿಸ್ಟರ್ ಕಬಿನಿನ ನೋಡಿದ್ರೆ ಬೇರೆ ಆನೆಗಳು ಬರೀ ಫೈಟ್ ಮಾಡೋದು ಬೇಡ, ಬರೀ ಟಸ್ಕ್ ನೋಡಿದ್ರೇ ಆ ಗಾತ್ರ ಇತ್ತು ಅದಕ್ಕೆ. ಸೊ ಒಂದು ಮೆಜರ್ಮೆಂಟಲ್ಲಿ ನೋಡಿದ್ರೆ ಒಂದು 6 to 6.5 feet ಟಸ್ಕ್ ಇತ್ತು ಅದಕ್ಕೆ. ಸೊ ಇದು ತುಂಬಾ ಒಂದು ವಿವಿಧ, ತುಂಬ ವರ್ಷ ಬಾಳ್ತು, 50 to 55 ವರ್ಷ ಅದು ಬಾಳ್ತು. ಸೊ ಅದು ಲಾಸ್ಟ್ 2022 ನಿಧನಗೊಂಡಿತು ಜೂನಲ್ಲಿ. ಸೊ ತುಂಬ ಬೇಸರ ಆಗುತ್ತೆ. ಆದರೆ ಇಂಥ ಆನೆಗಳು ಇನ್ನೂ ನಮ್ಮ ನಾಡಲ್ಲಿ ಅಂದರೆ ಕರ್ನಾಟಕದ ಆನೆಗಳು ಇನ್ನೂ ಇದ್ದಾವೆ ಅಂಥವು ಅನ್ನೋದಕ್ಕೆ ಏನು ಕೊರತೆ ಇಲ್ಲ, ಇದ್ದಾವೆ. ಅದು ಸಫಾರಿಗೆ ಹೋದಾಗ ಜನರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇತ್ತು ನಮ್ಮ ಭೋಗೇಶ್ವರ? ಆಮೇಲೆ ಯಾವತ್ತೂ ಏನು ತೊಂದರೆ ಕೊಟ್ಟಿಲ್ವಾ ಸಫಾರಿಗೆ ಹೋದವ್ರನ್ನ? ಇಲ್ಲ, ಅದು ಟ್ರೀಟ್ ಮಾಡೋದಂತಲ್ಲ, ಎಲ್ಲ ಆನೆಗಳು ಎಲ್ಲ ಪ್ರಾಣಿಗಳು ಅಷ್ಟೇ, ಅವು ಪಾಡಾಗಿರ್ತವೆ. ಅವು ಯಾರಿಗೂ ಏನು ತೊಂದರೆ ಕೊಡ್ಬೇಕು ಅಂದ್ಕೊಂಡಿರೋದಿಲ್ಲ. ಅದರಲ್ಲೂ ಕೂಡ ಆನೆಗಳು ಕಂಡ್ರೆ ಎಲ್ಲರಿಗೂ ಪ್ರೀತಿನೂ ಕೂಡ ಭಯನೂ ಕೂಡ. ಆದರೆ ನಮ್ಮ ಈ ಕಬಿನಿಯ ಮಿಸ್ಟರ್ ಕಬಿನಿ ಬಂದು ನಾವು ಬೋಟ್ ಸಫಾರಿಗಳಲ್ಲಾಗಲಿ ಮತ್ತು ವೆಹಿಕಲ್ ಸಫಾರಿಗಳಲ್ಲಾಗಲಿ ನಾವು ಆದಷ್ಟು ಯಾವುದೇ ಅನಿಮಲ್ ಹತ್ರ ಹೋಗ್ಬೇಕಾದ್ರೆ ಜಾಗೃತಿಯಾಗಿರ್ತೀವಿ. ಆದರೆ ಯಾವುದೇ ಟೈಮಲ್ಲಿ ಈ ಒಂದು ಆನೆ ಆಗಲಿ ಒಂದು ಪ್ರಾಣಿ ಆಗಲಿ ನಾವು ತುಂಬ ಹತ್ತಿರ ಹೋದಾಗ ಅಥವಾ ಏನೋ ಒಂದು ಅವು ಕಾಗದಿದ್ದು ಮಾಡಿದಾಗ ಚಾರ್ಜ್ ಮಾಡೋದು ಮತ್ತೊಂದು ನಮ್ಮನ್ನ ಹೆದರ್ಸೋದು ಅದೆಲ್ಲ ಮಾಡ್ತವೆ. ಆದರೆ ಈ ಆನೆ ಮಾತ್ರ ಯಾವುದೇ ಥರ ಆ ಥರ ಒಂದು ಪರಿಸ್ಥಿತಿ ನಮ್ಗೆ ಯಾವುದೂ ಕೊಟ್ಟಿಲ್ಲ. ನಾವು ಕೂಡ ಹಾಗೆ ನಡ್ಕೊಂಡು ಬಂದಿದ್ದೀವಿ. ಯಾವುದೇ ರೀತಿ ಅದು ನಮ್ಗೆ ಯಾವುದೂ ತೊಂದರೆ ಕೊಟ್ಟಿಲ್ಲ. ಇಲ್ಲಿ ಎಷ್ಟು ಆನೆಗಳಿದೆ ಸರ್ ಈ ಕಡೆ ಈ ರೀಜನಲ್ಲಿ? ಆಮೇಲೆ ಏನೇನು ಹೆಸರು ಕಟ್ಟಿದ್ದೀರಾ ಅದಕ್ಕೆ? ನಿಮ್ಮ ಇದು ವೈಲ್ಡ್ ಲೈಫ್ ಕಡೆಯಿಂದ ಏನು ಹೆಸರು ಕಟ್ಟಿದ್ದೀರಾ ಅದನ್ನ? ನೋಡಿ, ಕಬಿನಿ ಅಂತೇಳಿದ್ರೆ ನಮ್ಮ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ಟೈಗರ್ ರಿಸರ್ವ್ ಅಂತ ಹೇಳಬೇಕು. ನಾಗರಹೊಳೆ ಟೈಗರ್ ರಿಸರ್ವೇ ಒಂದು 843 ಸ್ಕ್ವೇರ್ ಕಿಲೋಮೀಟರ್ ವೈಡ್ ಇದ್ದಾವೆ. ಸೊ ಇದರಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಒಂದು ಎಲಿಫೆಂಟ್ ಇರ್ಬೋದು ಅನ್ನೋ ಒಂದು ಎಸ್ಟಿಮೇಷನ್ ಇದೆ. ಆ ಲೆಕ್ಕಾಚಾರದಲ್ಲಿ ಹೋದರೆ ಒಂದು 750 to 800 ಆನೆ ಇರ್ಬೋದು ನಮ್ಮಲ್ಲಿ. ಮತ್ತು ಈ ಎಲಿಫೆಂಟ್ಗಳನ್ನ ನೀವು ಕೂಡಾಕಿ ಕೌಂಟ್ ಮಾಡೋದಕ್ಕಾಗಲ್ಲ. ಇದು ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಯಾಕಂದರೆ ಆನೆಗಳು ಒಂದೇ ಕಡೆ ಇರೋದಿಲ್ಲ, ಅದು ಹೋಗ್ತಾ ಇರ್ತವೆ ಅಲ್ಲಿ ವಲಸೆಗೊಂಡು ಅದರದ್ದು ನೀರು ಮತ್ತು ಅದರದ್ದು ಏನೇನು ನೀಡ್ಸ್ ಇರ್ತವೆ ಅದನ್ನ ಪೂರೈಸೋಕ್ಕೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರ್ತವೆ. ಮತ್ತು ಯಾವುದೇ ನದಿ ಯಾವುದೇ ಬೌಂಡ್ರಿ ಅದನ್ನ ತಡೆಯೋಕ್ಕಾಗಲ್ಲ. ನಾವೊಂದು ಬಯೋಸ್ಪಿಯರ್ ಅಂತ ಹೇಳ್ತೀವಿ, ನೀಲಗಿರಿ ಬಯೋಸ್ಪಿಯರ್.
ಇದು 3 ಸ್ಟೇಟ್ಗಳ ಒಂದು ಕಾಡುಗಳನ್ನ ಸೇರಿಸಿ ಮಾಡಿರುವಂಥ ಒಂದು ಬಯೋಸ್ಫಿಯರ್. ಇದನ್ನು ನೀಲಗಿರಿ ಬಯೋಸ್ಫಿಯರ್ ಅಂತ ಹೇಳ್ತೀವಿ ನಾವಿರೋದು. ಇಲ್ಲೊಂದು 14-15 ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್ ಎಲ್ಲ ಇದ್ದಾವೆ. ಇದರಲ್ಲಿ ನಾಗರಹೊಳೆ, ಬಂಡೀಪುರ, PR ಹಿಲ್ಸು, ವೈನಾಡು, ಮುತ್ತುಂಗ, ಮತ್ತೆಲ್ಲ ಮಸನಗುಡಿ, ನಿಮ್ಮ ಮಧುಮಲೈ ಎಲ್ಲನೂ ಸೇರ್ಕೊಳ್ಳುತ್ತೆ. ಊಟಿ, ಮುಕುರ್ತಿ, ಸೈಲೆಂಟ್ ವ್ಯಾಲಿ ಎಲ್ಲನೂ ಇರ್ತವೆ. ಇಲ್ಲೆಲ್ಲ ಸೇರಿದ್ರೆ ಒಂದು 5,000ದಿಂದ ಒಂದು 6,000 ಗಂಟೆ ಎಲಿಫೆಂಟ್ ಇರ್ಬೋದು ಅಂತ ಒಂದು ಊಹೆ ಇದೆ. ಸೊ ವಲಸೆ ಹೋಗಿರೋ ಪಾಪ್ಯುಲೇಷನ್ ಪುನಃ ಬಂದು ಸೇರ್ತವೆ, ಪುನಃ ಹೋಗ್ತವೆ. ನದಿಗಳು ಯಾವುದೇ ಬೌಂಡ್ರಿ ಇಲ್ಲ, ಸ್ವಿಮ್ ಮಾಡ್ತವೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಬಂದು ಹೋಗ್ತಾ ಇರ್ತವೆ. ಈಗ ಕೆಲವು ನೇಮ್ಸ್ಗಳು ಕಟ್ಟಿದ್ದೀರಲ್ಲ ಇಲ್ಲಿ, ಕೆಲವರು ಟಸ್ಕ್ ಅಂತಾರೆ, ಇನ್ನೊಂದು ರಂಗ ಅಂತಾರೆ, ಆ ಥರ ಏನಾದ್ರು ಹೆಸರು ಕಟ್ಟಿದ್ದೀರ? ಏನಕ್ಕೆ ಅಂತಂದರೆ ಈ ಆನೆಗಳು ನಾವು ಅವಾಗವಾಗ ರೆಗ್ಯುಲರ್ ಆಗಿ ನೋಡೋವಂಥ ಆನೆಗಳನ್ನ ನಾವು ಹೆಸರಿಂದ ಕೂಗ್ಬೋದು. ಎಕ್ಸಾಂಪಲ್ ಮಿಸ್ಟರ್ ಕಬಿನಿ ಯಾವಾಗಲೂ ಇಲ್ಲೇ ಇರ್ತಿರ್ಲಿಲ್ಲ, ಅಲ್ಲಿ ಹೋಗಿ ಪುನಃ ವಲಸೆ ಬಂದಾಗ ಇದನ್ನು ನೋಡಿದ್ರೆ ನಾವು ಗುರುತಿಡಿಬೋದು. ಇದನ್ನು ಪುನಃ ನಾವು ಹೇಳ್ಬೋದು ಇದೇ ಆನೆ ಅಂತ. ಇರುವಂಥ ಆನೆಗಳಿಗೆ ಮಾತ್ರ ನಾವು ಹೆಸರಿಡ್ಬೋದು. ಅದರಲ್ಲೂ ಟೂರಿಸಮ್ ಏರಿಯಾದಲ್ಲಿ ಕಾಣಿಸುವಂಥ ಆನೆಗಳು ಸ್ವಲ್ಪ ಫೇಮಸ್ ಆಗ್ತವೆ. ಯಾಕಂದರೆ ಈ ವಿಡಿಯೋ ಮಾಡೋರಾಗಲಿ, ಈ ನಮ್ಮ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಆಗಲಿ, ಮತ್ತೊಬ್ಬರಾಗಲಿ ಆ ಪ್ರೀತಿಯ ಒಂದು ಆನೆಗಳು, ಪ್ರಾಣಿಗಳಾಗಿರ್ತವೆ, ಸ್ವಲ್ಪ ಹೆಸರುಗಳಿಟ್ಟು ಇದಾಗ್ತವೆ. ಮಿಸ್ಟರ್ ಕಬಿನಿ ಅಂತ ಬಿಟ್ಟರೆ ನಿಮಗೆ ಈಗ ನಮ್ಮಲ್ಲಿ ಜೂನಿಯರ್ ಮಿಸ್ಟರ್ ಕಬಿನಿ ಒಬ್ಬ ಈಗ ಫೇಮಸ್ ಆಗ್ತಾ ಇದ್ದಾರೆ ಅಂತೇಳಿದ್ರೆ ಕಾಣಿಸ್ತಾ ಇದ್ದಾರೆ. ಮತ್ತು ನಿಮಗೆ ನಾವು ಇನ್ನೊಂದು ಆನೆ ಇದೆ, ಅದನ್ನು ನಾವು ರೋಡ್ ಕಿಂಗ್ ಅಂತಲೇ ಕರಿತೀವಿ. ರೋಡ್ ಕಿಂಗ್ ಯಾಕಂದರೆ ಜಾಸ್ತಿ ನೀವು ಅದನ್ನು ಸೈಟ್ ಮಾಡಿದಾಗೆಲ್ಲ ಅದು ಮಧ್ಯ ರೋಡಲ್ಲೇ ನಡ್ಕೊಂಡು ಬರೋದು, ಮತ್ತು ಬೆದರದೆ ಇರೋದು, ಇದೆಲ್ಲ ಒಂದು ಅದರದ್ದು ಸ್ವಭಾವಗಳು. ಮತ್ತು ಇನ್ನೊಂದಿದೆ, ಅದನ್ನು ನಾವು ಎಕ್ಸ್ ಮಾರ್ಕ್ ಅಂತಲೇ ಕರಿತೀವಿ. ಅದರದ್ದು ಈ ಟಸ್ಕೆಲ್ಲ ಒಳ್ಳೆ ಎಕ್ಸ್ ರೀತಿ ಒಂದು ಶೇಪಲ್ಲಿದೆ. ಈ ರೀತಿ ಇನ್ನೊಂದಿದೆ, ಒಂದು ಏಕದಂತ ಅಂತ ಕರಿತೀವಿ. ಅದರದ್ದು ಕೊಂಬು ಬರೀ ಒಂದೇ ಒಂದಿರೋದ್ರಿಂದ ಅದನ್ನು ಏಕದಂತ ಅಂತಲೂ ಕರಿತೀವಿ. ಸೊ ಈ ರೀತಿ ಇರ್ತವೆ ಹೆಸರುಗಳು. ಯಾವುದೇ ರೀತಿ ಅದರದ್ದು ಏನು ಬಿಹೇವಿಯರ್ ಇರ್ತದೆ ಅದ್ರ ಮೇಲೆ ಇರ್ತದೆ ಅದರ ಹೆಸರುಗಳು. ಸರಿ, ಕ್ವಶನ್ಗೆ ಆನ್ಸರ್ ನಾನು ಹೇಳ್ತೀನಿ ಈಗ. ಸೊ ಅದರದ್ದು ದಂತಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ಮ ನೋಡಿ ಈಗ ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಒಂದು ಆನೆ ಆಗಿರ್ಬೋದು, ಒಂದು ಹುಲಿ ಆಗಿರ್ಬೋದು, ಮತ್ತೊಂದು ಪ್ರಾಣಿ ಆಗಿರ್ಬೋದು, ಇವೆಲ್ಲ ನೋಡಿ ಇಲ್ಲಿಗಲ್ ಟ್ರೇಡಲ್ಲಿ, ಇಲ್ಲಿಗಲ್ ಮಾರ್ಕೆಟಲ್ಲಿ ನಿಮಗೆ ತುಂಬಾ ಇದಕ್ಕೆ ಒಂದು ಬೆಲೆ ಕಟ್ಟುವಂಥ ಜನಗಳಿದ್ದಾರೆ. ಅದು ತುಂಬ ಇಲ್ಲಿಗಲ್ ಆದ್ರೂ ಕೂಡ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡು ನಡೀತಾನೂ ಇದೆ.